ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭೋದಯ ಹೇಳ್ತಾ ನೀವು ನೋಡ್ತಾ ಇದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನಾನು ಇವತ್ತು ಮಾತಾಡ್ಲೇಬೇಕಂತ ಬಂದೆ. ಯಾವ ವಿಚಾರ ಅಂತಂದು ಆಲ್ರೆಡಿ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ. ಶಿವಣ್ಣನ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕೆಲವೊಂದು ಸಿನಿಮಾಗಳು ಅಂತಂದ್ರೆ ಇಷ್ಟೊಂದು ಸಿನಿಮಾಗಳು ಇದೆಯಾ ನೆಕ್ಸ್ಟ್ ಅನ್ನೋದು ಒಂದು ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ಲೇಬೇಕಂತ ಹೇಳಿ ಬಂದ ಸ್ನೇಹಿತರೆ. ತಡ ಮಾಡಕ್ ಹೋಗಲ್ಲ, ವಿಡಿಯೋನ ಲೆಂತ್ ಮಾಡಕ್ ಹೋಗಲ್ಲ. ಅತಿ ಚಿಕ್ಕ ವಿಚಾರವನ್ನು ಅತಿ ಒಂದು ಲೆಂತ್ ನಲ್ಲಿ ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ, ಯಾವೆಲ್ಲ ಸಿನಿಮಾ ಅಂತ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇವತ್ತಿನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಈಗ ಶಿವಣ್ಣನ ಅಪ್ಕಮಿಂಗ್ ಮೂವೀಸ್ ಯಾವ್ದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾವ್ದಪ್ಪ ಅಂತಂದ್ರೆ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಯಾವ್ದು ಅಂತಂದ್ರೆ ಅದು 45. ಆಲ್ರೆಡಿ ಸಿನಿಮಾ ತಂಡದಿಂದ ಎಲ್ಲಾ ರೀತಿಯ ಒಂದು ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಸಿನಿಮಾದ ಒಂದು ಟೀಸರ್ ಕೂಡ ರಿಲೀಸ್ ಮಾಡಿದಾರೆ. ಇನ್ನೇನು ಟ್ರೈಲರ್ ಒಂದು ಬರೋದ್ ಬಾಕಿದೆ. ಸಾಂಗ್ಸ್ ಕೂಡ ಇದೇ ನವೆಂಬರ್ 1ನೇ ತಾರೀಕು ರಿಲೀಸ್ ಆಗೋದು ಒಂದು ಹೇಳಿದಾರೆ ಸ್ನೇಹಿತರೆ. ಇನ್ನು ಈ ಸಿನಿಮಾ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ಗೊತ್ತೇ ಇರೋಂಥದ್ದೇ ಇದು ವಿಚಾರ. ಇನ್ನು ಎರಡನೇ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಡ್ಯಾಡಿ. ಈ ಡ್ಯಾಡಿ ಸಿನಿಮಾ ಕೂಡ ಮುಹೂರ್ತನ ಸ್ಟಾರ್ಟ್ ಮಾಡಿ ಶಿವಣ್ಣನ ಬರ್ತಡೇ ದಿವಸ ಅದ್ರ ಬಗ್ಗೆ ಮುಹೂರ್ತ ಮತ್ತೆ ಇದರ ಒಂದಿಷ್ಟು ಮಾಹಿತಿಗಳು ಪೋಸ್ಟರ್ಗಳನ್ನ ಆಲ್ರೆಡಿ ಸಿನಿಮಾ ಚಿತ್ರತಂಡದಿಂದ ಬಂದಿದಾವೆ ಸ್ನೇಹಿತರೆ. ಇದು ಕೂಡ ಒಂದು ಶೂಟಿಂಗ್ ನಡೀತಾ ಇದೆ. ಇನ್ನು ಮೂರನೇ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಯಾವ್ದು ಅಂತಂದ್ರೆ ಇದು ಜೈಲರ್ 2. ಇದು ಆಲ್ರೆಡಿ ನಿಮಗೆ ಗೊತ್ತಿರೋಂಗೆ ಜೂನ್ ಅಥವಾ ಜುಲೈ ತಿಂಗಳು 12ನೇ ತಾರೀಕು ಈ ಸಿನಿಮಾ ಒಂದು 2026ಕ್ಕೆ ರಿಲೀಸ್ ಆಗುತ್ತೆ ಅಂತ ಒಂದು ಸಿನಿಮಾ ಚಿತ್ರತಂಡ ಹೇಳಿದೆ. ಶೂಟಿಂಗ್ ಕೂಡ ನಡೀತಾ ಇದೆ. ಈ ಸಿನಿಮಾದಲ್ಲೂ ಕೂಡ ಜೈಲರ್ 1 ನಲ್ಲಿ ಏನ್ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಇರ್ತಾರ, ಈ ಸಿನಿಮಾದಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರು ಇರ್ತಾರೆ ಅನ್ನೋದು ಒಂದು ಮಾಹಿತಿನ ಚಿತ್ರತಂಡ ಆಲ್ರೆಡಿ ಬಿಟ್ಕೊಟ್ಟಿದೆ ಸ್ನೇಹಿತರೆ. ಇನ್ನು ನಾಲ್ಕನೇ ಸಿನಿಮಾ ಬಂದ್ಬಿಟ್ಟು ಸ್ನೇಹಿತರೆ ಪೆದ್ದಿ. ಇದು ಕೂಡ ಮುಂದಿನ ವರ್ಷ 2026ರಲ್ಲಿ ರಿಲೀಸ್ ಆಗುವಂತ ಒಂದು ರಾಮ್ ಚರಣ್ ಹೀರೋ ಆಗಿ ಮಾಡ್ತಿರುವಂತ ಈ ಸಿನಿಮಾದಲ್ಲೂ ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ಇರ್ತಾರೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಒಂದು ಊಹೆ ಅಂತ ಏನಿಲ್ಲ ಸ್ನೇಹಿತರೆ. ಆಲ್ರೆಡಿ ಪೋಸ್ಟರ್ ಮುಖಾಂತರ ಈ ಸಿನಿಮಾ ಬಗ್ಗೆ ಒಂದು ಶಿವರಾಜ್ ಕುಮಾರ್ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಚಿತ್ರತಂಡ ಬಿಟ್ಕೊಟ್ಬಿಡಿ ಸ್ನೇಹಿತರೆ. ಇನ್ನು ಈ ನಮ್ಮ ಕನ್ನಡದಲ್ಲಿ ನೆಕ್ಸ್ಟ್ ಒಂದು ಸಿನಿಮಾ ಯಾವುದು ಅಂತಂದ್ರೆ 666 ಡ್ರೀಮ್ ಥಿಯೇಟರ್ ಆಪರೇಷನ್ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಕೂಡ ಒಂದು ಫಸ್ಟ್ ಲುಕ್ ನೋಡ್ಬಿಟ್ಟೆ ನಾನು ಪೋಸ್ಟರ್ ನೋಡ್ಬಿಟ್ಟೆ ಒಂದು ಫಿದಾಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಏನು ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ ಇತ್ತು, ಆ ತರ ಒಂದು ವಿಭಿನ್ನ ಒಂದು ಶೈಲಿಯಲ್ಲಿ ಶಿವಣ್ಣನ ತೋರಿಸ್ತಾರೆ ಈ ಸಿನಿಮಾದಲ್ಲಿ ಅನ್ನೋದು ಒಂದು ನೋಡ್ಬಿಟ್ಟೆ ಸ್ನೇಹಿತರೆ. ಹಾಗಾಗಿ ಇಲ್ಲೂ ಕೂಡ ಒಂದು ಒಳ್ಳೆ ಕತೆ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ ಸ್ನೇಹಿತರೆ. ಹಾಗೇನೆ ನೆಕ್ಸ್ಟ್ ಯಾವ ಸಿನಿಮಾ ಅಂತಂದ್ರೆ ಸ್ನೇಹಿತರೆ ಗುಮ್ಮಡಿ ನರಸಯ್ಯ. ಇದು ಬಂದ್ಬಿಟ್ಟು ತೆಲುಗು ಸಿನಿಮಾದಲ್ಲಿ ಒಬ್ಬ ರಾಜಕಾರಣಿ ಅವ್ರು 6 ಸಲ ಗೆದ್ದು ಬಂದಿರೋಂತ ಒಬ್ಬ ಪೊಲಿಟಿಷಿಯನ್ ಬಗ್ಗೆ ಒಂದು ಸಿನಿಮಾನ ಕತೆ ಹೇಳುತ್ತೆ ಅಂತ ಹೇಳ್ಬಿಟ್ಟು ಒಂದು ಮೊನ್ನೆ ದಿವಸ ಟೀಸರ್ ಮುಖಾಂತರ ಒಂದು ಮೋಷನ್ ಪೋಸ್ಟರ್ ಏನ್ ರಿಲೀಸ್ ಮಾಡಿದ್ರ ಅದನ್ನ ನೋಡಿದ್ವಿ ಸ್ನೇಹಿತರೆ. ಒಂದು ವಿಭಿನ್ನ ಒಂದು ಗೆಟಪ್ ಅಲ್ಲಿ ಪೊಲಿಟಿಷಿಯನ್ ಗೆಟಪ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಂಡ್ರು ಸ್ನೇಹಿತರೆ. ಇನ್ನು ಅದಾದ್ಮೇಲೆ ಸ್ನೇಹಿತರೆ ಯಾವ್ದು ಅಂತಂದ್ರೆ ಸ್ನೇಹಿತರೆ ನೀವು ತಿಳ್ಕೊಂಡ್ರೆ ಸರ್ವೈವರ್ ಅಂತ ಹೇಳಿ ಈ ಸಿನಿಮಾ ಕೂಡ ಶಿವಣ್ಣನ ಬರ್ತಡೇ ದಿವಸ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು. ಇದ್ರ ಬಗ್ಗೆ ಯಾವ್ದೇ ರೀತಿ ಇನ್ನು ಮಾಹಿತಿ ಚಿತ್ರತಂಡದಿಂದ ಬಂದಿಲ್ಲ ಸ್ನೇಹಿತರೆ. ಬಂದ ತಕ್ಷಣ ಅಪ್ಡೇಟ್ಸ್ ನಾನ್ ನಿಮಗೆ ತಕ್ಷಣ ಹೇಳ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ನೆಕ್ಸ್ಟ್ ಯಾವ ಸಿನಿಮಾ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಸ್ನೇಹಿತರೆ ಮೊನ್ನೆ ದಿವಸ ನಡೆದಂತ ಒಂದು ಹಲ್ಕಾ ಡಾನ್ ಅಂತೆ ಪ್ರಮೋದ್ ರಾಜ್ ಅವರ ಒಂದು ಸಿನಿಮಾ ಏನಿತ್ತಲ್ಲ ಅದು ಈಗ ಟಗರು ಮತ್ತು ಸಲಗಾದ ಒಂದು ನಿರ್ಮಾಪಕರು ಶ್ರೀಕಾಂತ್ ಅವರು ಇದಾರಲ್ಲ ಅವರ ಒಂದು ಕಾಂಬಿನೇಷನ್ ಅಲ್ಲಿ 2026ಕ್ಕೆ ಈ ಸಿನಿಮಾ ಜನವರಿ ತಿಂಗಳಲ್ಲಿ ಒಂದ್ ಸೆಟ್ ಇರುತ್ತೆ ಅಂತ. ಇನ್ನು ಇದು ಯಾರ್ಯಾರ ಕಾಂಬಿನೇಷನ್ ಅಂದ್ರೆ ಶಿವಣ್ಣ ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನ್ ಸಿನಿಮಾ ಬರುತ್ತೆ ಅನ್ನೋದೊಂದು ಮಾತನ್ನ ಮೊನ್ನೆ ದಿವಸ ಅವರು ಹೇಳಿದ್ದು. ಹಾಗಾಗಿ ಈ ಸಿನಿಮಾ ಕೂಡ ಸೆಟ್ ಇರ್ಬೋದು ಅನ್ನೋದು ಒಂದು ಮಾಹಿತಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಿಂಗೆ ಸಾಲು ಚಿತ್ರಗಳು ಶಿವಣ್ಣ ಒಂದು ಎನರ್ಜೆಟಿಕ್ಗೆ ಮತ್ತು ಎನರ್ಜಿಗೆ ನಾವು ಫಿದಾನೆ ಆಗ್ಬೇಕು. ಯಾಕೆಂದ್ರೆ 63-62 ವರ್ಷದಲ್ಲೂ ಇಷ್ಟೊಂದು ಸಿನಿಮಾಗಳನ್ನ ಅವ್ರು ಮಾಡ್ತಾರೆ ಅಂತಂದ್ರೆ ಅವ್ರ ಒಂದು ಎನರ್ಜಿಗೆ ಹ್ಯಾಂಡ್ಸ್ ಅಪ್ ನೇ ಹೇಳ್ಬೇಕು ಸ್ನೇಹಿತರೆ. ಸುಮ್ನೆ ಅಲ್ಲ, ಅವ್ರ ಒಂದು ಎನರ್ಜಿಗೆ ನಾನು ಒಂದು ದೊಡ್ಡ ಸಲಾಮ್ ಹೇಳ್ತಾ ಸ್ನೇಹಿತರೆ, ಇನ್ನೂ ಯಾವ ಚಿತ್ರಗಳನ್ನ ನಾನು ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರಿಗೆಲ್ಲ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.